ಹೆಂಗಸರಿಗೆ 2,000 ಕೊಡ್ತಾರೆ. ಅದರಲ್ಲಿ ಯಾವಾಗಲೂ 3 ತಿಂಗಳಿಗೋ 4 ತಿಂಗಳಿಗೆ ಬೀಳುತ್ತೆ. ಈಗ 5 ಗ್ಯಾರಂಟಿ ಯಾರು ಕೇಳಿದ್ರು? ಯಾರು ಕೇಳಿರ್ಲಿಲ್ಲ. ಈಗ ನಮ್ಮ ಮೈಸೂರಿಗೆ ಏನು ಕೊಟ್ರು? ಅವರು ತೆಂಗಿನ ಮರಕ್ಕೆ ನೀರು ಕಟ್ಟಿ ಹೊಲ ಉತ್ತಿ ಬಿತ್ತಿ ಕೊಡ್ತಾ ಇಲ್ಲ, ಎಲ್ಲ ನಮ್ಗಳ ಮೇಲೆ ಟ್ಯಾಕ್ಸ್ ಹಾಕಿ ಕೊಡ್ತಾ ಇರೋದು. ಏನಮ್ಮ ಆಧಾರ್ ಕಾರ್ಡ ಎಷ್ಟು ಜನ ಇದ್ರಿ, ಎತ್ತಿ ತೆಗಿರಿ ತೋರಿಸಿ, ಈ ತರ ಎಲ್ಲ ಕೆಟ್ಟದಾಗ ಮಾತಾಡೋದು. ಆಮೇಲೆ ಅಯ್ಯೋ ಅಪ್ಪ, ಆ ಬಸ್ಸಲ್ಲಿ ಹೋಗೋದು ಬೇಡ, ಅವ್ರ ಕೈಲಿ ಬೈಸ್ಕೊಳ್ಳೋದು ಬೇಡ. ಕೊಡ್ತೀನಿ ಅದಕ್ಕೆ ಫ್ರೀ. ಯಾವ ಫ್ರೀ? ನನ್ನ ಮಗ ಕೇಳಿದಾರೆ ಅವ್ರನ್ನ ಬಿಟ್ಕೊಡು ಅಂತ. ಕಳ್ಳರು ಅಲ್ಲಿರೋರೆಲ್ಲ ದೊಡ್ಡ ಕಳ್ಳರು ತಾಲೂಕು ಆಫೀಸಲ್ಲಿ ಎಲ್ಲ. ನಾವೇನು ಜೀವನ ಮಾಡೋದು ಕಷ್ಟ ಆಗ್ತಾಯಿದೆ. ಬಡವರು ಕೂಲಿ ನೋಡಿದ್ರೆ ಕಡಿಮೆ. ಸರ್ಕಾರ ಯಾವ ಕೆಲಸನೂ ಮಾಡಿಸ್ಕೊಡಲ್ಲ. ಒಂದು ತಾಲೂಕು ಆಫೀಸ್ಗೆ ಹೋದ್ರೆ ಒಂದು ಕೆಲಸ ಮಾಡಿಸಲ್ಲ. ಲಂಚ 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 ಲಂಚ. ಮನುಷ್ಯರು ಎಲ್ಲ ಬಿದ್ದೋದ್ರು. ಹೆಂಗಸರಿಗೆ 2,000 ಕೊಡ್ತಾರೆ. ಅದರಲ್ಲಿ ಯಾವಾಗಲೂ 3 ತಿಂಗಳಿಗೋ 4 ತಿಂಗಳಿಗೆ ಬೀಳುತ್ತೆ. ಅಲ್ಲಿ ಯಾವ ದೇಶಕ್ಕೋ ಮಾಡ್ತಾಯಿದ್ದಾರೆ. ನಮ್ಮ ದೇಶದಲ್ಲಿ ಹೆಣ್ಮಕ್ಳೆಲ್ಲ ಕೂಲಿ ಮಾಡ್ತಾಯಿದ್ದಾರೆ. ಇಟ್ಕೆ ಓರ್ತಾರೆ, ಮಣ್ಣು ಓರ್ತಾರೆ, ಗಾರೆ ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲ ಏನೂ ಇಲ್ಲ ಸರ್ಕಾರ. ಅವ್ರ ಮನೆ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗವ್ರೆ. ಇಲ್ಲಿ ನಾವು ಬಿಸಿಲಲ್ಲಿ ಬೇಯಿಸ್ತಾ ಇದ್ವಿ. ಅದಕ್ಕೆ ಸರ್ಕಾರದಿಂದ ಹೆಣ್ಮಕ್ಳಿಗೆ ನಾನು ದಯವಿಟ್ಟು ಕೇಳ್ತಿರೋದು ಏನಂದರೆ, ಹೆಣ್ಮಕ್ಳು ತುಂಬ ಕಷ್ಟಪಡ್ತಾಯಿದ್ದಾರೆ. ಹಿಂದಿರೋ ಹೆಣ್ಮಕ್ಳನ್ನ ಯಾವುದೋ ಕೆಲಸಕ್ಕೆ ಹೋದ್ರು ಒಂದು 350 ರೂಪಾಯಿ ಸಂಬಳ ಕೊಡೋಂಗೆ ಮಾಡಿ. ಈಗ ಒಂದು ಸಾಮಾನು ಈಗ 100 ನೋಡಿ 80 ರೂಪಾಯಿ ಬಾಳೆಹಣ್ಣು. ಇವಾಗ ತಗೊಬಂದಿರ್ತೀವಿ ಒಂದು 500 ರೂಪಾಯಿ, ಏನೂ ಬರೋಲ್ಲ. ಅದಕ್ಕೆ ಸರ್ಕಾರ ನಾನು ಕೇಳೋದೇನೆಂದರೆ, ಎಲ್ಲರಿಗೂ ಒಂದೇ ಸರಿ ಸಮ ಹೆಣ್ಮಕ್ಳಿಗೆ ಒಂದು ಕೂಲಿ, ಎಲ್ಲ ಒಂದು ಕೆಲ್ಸಕ್ಕೆ ಹೋದ್ರೆ ಒಂದು 350 ರೂಪಾಯಿ ಕೂಲಿ ಮಾಡೋಂಗೆ ಮಾಡಿ. ದಿನಕ್ಕೆ ಅವ್ರ ಜೀವನ ನಡೀತದೆ. ಎಣ್ಣೆ ಅಯ್ಯೋ ಅಪ್ಪ, ಆ ಬಸ್ಸಲ್ಲಿ ಹೋಗೋದು ಬೇಡ, ಅವ್ರ ಕೈಲಿ ಬೈಸ್ಕೊಳ್ಳೋದು ಬೇಡ. ಆ ಬಸ್ ಫ್ರೀ ಏನಕ್ಕೆ ಮಾಡೋರೆ? ಮಕ್ಳಿಗೆ ಮಾಡಿ, ಅಂಗವಿಕರಿಗೆ ಮಾಡಿ, ಈ ಗಂಡಸತ್ತವ್ರಿಗೆ ಪಿಂಚಣಿ ಜಾಸ್ತಿ ಮಾಡಿ. ಅವೆಲ್ಲ ಕೇಳ್ಕೊತೀವಿ. ಅದು ಬಿಟ್ಬಿಟ್ಟು ಬಸ್ ಫ್ರೀ 2,000 ಕೊಡ್ತಾ ಇದ್ದಾರೆ. ಸೀರೆ ಕೊಡ್ತೀನಿ, ರವಿಕೆ ಕೊಡ್ತೀನಿ, ಅವೆಲ್ಲ ಅಕ್ಕಿ ಕೊಡ್ತಾ ಇದ್ದಾರೆ. ಅದೆಂತ ಒಪ್ಕೊಳ್ಳೋಣ? ಬಡವ್ರಿಗೆ ಒಂದು ಅನ್ನ ಇದೆ, ಅನ್ನ ಉಣ್ತಾ ಇದ್ವಿ. ಅದು ಉಣ್ಬಿಟ್ಟು ಸುಳ್ಳು ಹೇಳ್ಬಾರ್ದು. ಸರ್ಕಾರ ಏನು ಯಾವ ಕೆಲಸನೂ ಆಯ್ತಾ ಇಲ್ಲ. ಒಂದು ತಾಲೂಕು ಆಫೀಸ್ಗೆ ಹೋಗಿ, ಏನಮ್ಮ ಹೋಗಮ್ಮ ಅಲ್ಲಿರಮ್ಮ ಅಂತಾರೆ. ಅದೇ ಲಂಚ ಕೊಡ್ತೀನಿ ಅಂದರೆ ಕರ್ಕೊಂಡು ಹೋಯ್ತಾನೆ, ಬಾಯಲ್ಲಿ ಇದು ಮಾಡಿಸ್ತೀನಿ ಅಂತ. ಆಮೇಲೆ 1 ವರ್ಷ ಆದರೂ ಮಾಡಲ್ಲ. ಇದು ಯಾವ ಕೆಲಸನೂ ಗೌರ್ಮೆಂಟಿಂದ ಯಾವ ಕೆಲಸನೂ ಆಗಲ್ಲ. ಅದಕ್ಕೆ ದಯವಿಟ್ಟು ಸರ್ಕಾರದವರು ಬಡವ್ರದ್ದು ಒಂದು ಅವ್ರವ್ರ ಹೆಸರಿಗೆ ಜಮೀನು ಮಾಡಿಸ್ಕೊಳಕ್ಕೆ ಹೋಗ್ತೀವ, ಯಾವ ಕೆಲಸನೂ ಮಾಡಿಕೊಡಲ್ಲ. ತಹಸೀಲ್ದಾರ್ ಹತ್ರಕ್ಕೆ ಹೋದರೆ ನಿಂತ್ಕೋಬೇಕಲ್ಲಿ. ಅದನ್ನು ಲಂಚ ಎಲ್ಲ ದಯವಿಟ್ಟು ಅದನ್ನು ಮಾಡಿಸಿ. ಬಡವ್ರೋಗಿ ನಿಂತ್ಕೋಬಾರ್ದು. ಈ ವರ್ಷ ಆಗೋದು 5 ವರ್ಷಕ್ಕಾಗುತ್ತೆ ತಾಲೂಕು ಆಫೀಸಲ್ಲಿ ಕೆಲಸ. 5 ವರ್ಷನೂ ಆಗಲ್ಲ ಅನ್ನಿ, 10 ವರ್ಷನೂ ಅನ್ಕೊಳ್ಳಿ, ತಿರ್ಗಿಸ್ತಾರೆ. ಹೋಗಿ ಬಂದು ನಮ್ಮಂಥವ್ರು ಅಳ್ದು ಹೋಗಿದ್ದೀವಿ ಕಣಪ್ಪ. ಆ 2,000 ಫ್ರೀ ತಗೋತಾರೆ. ಒಂದು ಬ್ಯಾಗ್ನ ತಗೋತೀವಿ, ಬಸ್ ಹೋಯ್ತೀವಿ ದೇವಸ್ಥಾನಕ್ಕೆ. ಆ 2,000 ಗಂಡಸತ್ತವ್ರಿಗೆ, ಅಂಗವಿಕರಿಗೆ, ಬಡವ್ರಿಗೆ, ಬಂದಿಗರಿಗೆ ಅವ್ರಿಗೆ ಕೊಡಿಸ್ಲಿ, ಸಂತೋಷ ಬೇಕಾರೆ. ವಿಧಿಯವ್ರು ಎಲ್ರಿಗೂ ಏನಕ್ಕೆ ಎಲ್ಲ ದುಡ್ಡು ನೋಡಿದ್ದಾರೆ. ಈ ಹಿಂದುಳಿದಿರೋದು ಗಂಡಸತ್ತವ್ರದ್ದು ಪಾಪ. ಅಂಗವಿಕರು, ಬಡವರು ಅವ್ರು ಇದಾರಲ್ಲ, ಅವ್ರಿಗೆ ಮಾಡಿ, ಅವ್ರಿಗೆ ದಯವಿಟ್ಟು ಮಾಡಿ. ಮತ್ತೆ ಏನಂದರೆ, ನಮ್ಮವು ಏನೇ ಕೆಲ್ಸಕ್ಕೆ ಹೋದ್ರೂ ತಾಲೂಕು ಆಫೀಸ್ಗಳಲ್ಲಿ ಕೆಲಸ ಆಗ್ತಾಯಿಲ್ಲ. ಮಂಡಲ ಪಂಚಾಯತಿಲಿ ಮೊದಲಾಗಲ್ಲ. ಕಳ್ಳರು ಅಲ್ಲಿರೋರೆಲ್ಲ ದೊಡ್ಡ ಕಳ್ಳರು. ಹಿಂಗೆ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ, ಅವ್ರು ದೊಡ್ಡ ಕಳ್ಳರು ತಾಲೂಕು ಆಫೀಸಲ್ಲಿ ಎಲ್ಲ. ಅದನ್ನು ಫಸ್ಟು ಅವ್ರ ಹೆಸರಿಗೆ ಜಮೀನು ಮಾಡಿಸ್ಕೊಳಕ್ಕೆ ಹೋದವ್ರಿಗೆ ಫಸ್ಟ್ ಮಾಡೋಕ್ಕೆ ಅದನ್ನು ಕಾನೂನು ತಗೊಳಕ್ಕೆ ಹೇಳಿ. ಅದನ್ನು ಮಾಡಿಸಿಲ್ಲ ಅಂದರೆ ಸರ್ಕಾರ ಏನಂತೂ ಹೆಣ್ಮಕ್ಳು ಓಟೆ ಹಾಕಲ್ಲ. ಅವ್ರಿಗೆ ದುಡ್ಡಿಗೋಸ್ಕರ ಯಾರು ಹಾಕ್ಬೋದು, ನಮ್ಮಂತರಂತೂ ಯಾರೂ ಹಾಕಲ್ಲ. ಸರ್ಕಾರ ಗ್ಯಾರಂಟಿ ಕೊಟ್ಟಿರೋದು ಇವರೇ. ನನಗೂ BP ರೈಸ್ ಆಯ್ತದೆ ಸ್ವಲ್ಪ. ಹೇಳ್ತಾ ಇದ್ದೀನಲ್ಲ, ಅವರು ತೆಂಗಿನ ಮರಕ್ಕೆ ನೀರು ಕಟ್ಟಿ ಹೊಲ ಉತ್ತಿ ಬಿತ್ತಿ ಕೊಡ್ತಾ ಇಲ್ಲ, ಎಲ್ಲ ನಮ್ಗಳ ಮೇಲೆ ಟ್ಯಾಕ್ಸ್ ಹಾಕಿ ಕೊಡ್ತಾ ಇರೋದು. ಸರಿನಾ? ಸರ್ಕಾರ ಕೊಡ್ತಾವನೆ ಅಂತ ನೀವು ಹೇಳೋದು ತಪ್ಪು. ಇವರೇ ನಮಗಂತೂ ಬರ್ತಾ ಇಲ್ಲ. ಹೇಳ್ತಾ ಇದ್ದೀನಲ್ಲ, ಕೊಡ್ತೀನಿ ಅದಕ್ಕೆ ಫ್ರೀ. ಯಾವ ಫ್ರೀ? ನನ್ನ ಮಗ ಕೇಳಿದಾರೆ ಅವ್ರನ್ನ ಬಿಟ್ಕೊಡು ಅಂತ. ಹೋಗ್ತಿದ್ದಾಗ, ದುಡ್ಡು ಕೊಟ್ಟು ಹೋಗ್ತಿದ್ದಾಗ ಕರೆಕ್ಟಾಗಿ BTSಗಳಲ್ಲಿ ಆರಾಮ್ ಖಾಲಿ ಇರ್ತಿತ್ತು. ನಾವು ಟ್ರೈನ್ ಇಳಿದು ಬಂದು 1 ಮೈಲಿ ದೂರ ಹೋಗ್ಬೇಕೀಗ ಬಸ್ ಸ್ಟಾಪಿಗೆ. ಹೇಳಿ, ಎಲ್ಲ ಸಮಸ್ಯೆನೇ. ದುಡ್ಡು ಕೊಟ್ಟು ಹೋಗ್ತಿದ್ದಾಗ ಆರಾಮ್ ಇತ್ತು, ಫ್ರೀ. ಸಮಸ್ಯೆ ಅಂತಲೇ ಹೇಳ್ತಾ ಇದ್ದೀನಲ್ಲ. ಲೇಡೀಸಿಗಂತೂ ಹತ್ತಕ್ಕೆ ಜಾಗ ಬಿಡಲ್ಲ ಇವರೇ. ದುಡ್ಡು ಕೊಟ್ಟು ಹೋಗ್ತೀವಿ. ಇವ್ರು ಮಾಡಿದರು, ಆದರೆ BPL ಕಾರ್ಡಲ್ಲಿ ಯಾರಿಗೆ ಮಕ್ಳುಗಳು ಫ್ರೀ ಇದಿರುತ್ತಲ್ಲ, ಎಜುಕೇಷನ್ಗೆ ಆದ್ಯತೆ ಮತ್ತು ಹಾಸ್ಪಿಟಲ್ಗೆ ಆದ್ಯತೆ ಕೊಡಬೇಕಿತ್ತು. ಇವರೇ ಗ್ಯಾರಂಟಿಯಿಂದ ನಮಗೇನು ಯೂಸ್ ಆಗಿಲ್ಲ. ಇವರೇ ಫಸ್ಟ್ ಎಜುಕೇಷನ್ BPL ಕಾರ್ಡಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಎಜುಕೇಷನ್ಗೆ ಆದ್ಯತೆ, ಮತ್ತು ಡಿಗ್ರಿ, ಡಬಲ್ ಡಿಗ್ರಿ, ಟ್ರಿಬಲ್ ಡಿಗ್ರಿ ಆ ಥರದ ಮಕ್ಕಳಿಗೆ ಆದ್ಯತೆ, ಹಾಸ್ಪಿಟಲ್ಗೆ ಆದ್ಯತೆ. 60 ವರ್ಷ ಮೇಲ್ಪಟ್ಟು ಲೇಡೀಸು ಜೆಂಟ್ಸು ಇಬ್ಬರಿಗೂ ಕೊಟ್ಟಿದ್ರೆ ಏನೂ ಪ್ರಾಬ್ಲಮ್ ಬರ್ತಿರಲಿಲ್ಲ. ಇವರೇ 5 ಗ್ಯಾರಂಟಿ ಯೋಜನೆಗಳು ಏನು ಕೇಳಿರಲಿಲ್ಲ ಸರ್ಕಾರದಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರವರೇ, ಅದರಿಂದ ಯಾರೂ ಕೇಳಿರಲಿಲ್ಲ. ಒಂದು ಗ್ಯಾಸ್ ಕೊಟ್ಟಿದ್ರೆ ಭಾಳ ಅನುಕೂಲ ಆಗೋದು.
ಈಗ ಕೊಟ್ಟಿದ್ರೆ ಭಾಳ ಅನುಕೂಲ ಆಗೋದು. ನೋಡಿ ಗ್ಯಾಸ್ ಇಲ್ಲದೆ ಪಾಪ ಎಷ್ಟೋ ಜನ ಹೋಟ್ಲೆ ಬೇರೆ ನಿಲ್ಲಿಸ್ಬಿಟ್ಟಾರೆ, ಬಂದ್ ಮಾಡಿಬಿಟ್ಟಾರೆ. ಈ ಫುಟ್ಪಾತ್ ಹೋಟ್ಲ್ಗಳು ಇಲ್ಲ ಸಹ. ಈಗ ಬೆಂಗಳೂರು ಬಂದಾಗಿದೆ, ಮೈಸೂರಲ್ಲಿ ಬಂದಾಗಿದೆ, ಎಲ್ಲ ಹೋಟ್ಲ್ಗಳೆಲ್ಲ ಬಂದಾಗಿದೆ ಸಹ. ಆದ್ದರಿಂದ ಒಂದೊಂದು ಗ್ಯಾಸ್ ಕೊಟ್ಟಿರೋ ಜನಗಳಿಗೆ ಭಾಳ ಅನುಕೂಲ ಆಗೋದು. ಈಗ 5 ಗ್ಯಾರಂಟಿ ಯಾರು ಕೇಳಿದರು? ಯಾರು ಕೇಳಿರಲಿಲ್ಲ. ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ. ಒಂದು ಯಾವುದೋ ಗ್ಯಾಸ್ ಕೊಟ್ಟು ಒಂದು ರೈತರ ಸಾಲ ಮನ್ನಾ ಮಾಡಿದ್ರು. ಪಾಪ ರೈತರು ನಮ್ಮ ಭಾರತ ದೇಶದ ಹೆಬ್ಬಲು ಇದ್ದಂಗೆ ರೈತರಿಗೆ ಒಂದು ರೈತ ಸಾಲ ಮನ್ನಾ ಮಾಡಿದರೆ ಭಾಳ ಅನುಕೂಲ ಆಗೋದು. ಈಗ ಅದನ್ನು ನಿಲ್ಲಿಸ್ಬಿಟ್ರು. 5 ಗ್ಯಾರಂಟಿ ಕೊಟ್ಟರು, ಯಾರೂ ಕೇಳ್ತಾ ಇಲ್ಲ ಅದನ್ನು. ಈಗ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಕೇಳ್ತಾರೆ, ಹಾಸ್ಪಿಟ್ಲಿಗೆ ಕೊಟ್ಟಿದ್ರೆ ಭಾಳ ಅನುಕೂಲ ಆಗೋದು. ಏನು ಅಭಿವೃದ್ಧಿ ಇಲ್ಲ ಸರ್. ಎಲ್ಲಿ ಈಗ ನಮ್ಮ ಮೈಸೂರಿಗೆ ಏನು ಕೊಟ್ಟರು? ನಾನು ಮಾತಾಡಿದ್ದೆ ಟಿ ವಿಲಿ. ಕೆಲವೊಂದು ಏನು ಮಾಡ್ತಾರೆ, ವಾರ ವಾರ ಎಲ್ಲಿ ಬೇಕು, ತಿಂಗಳಿಗೆ ಎಲ್ಲಿ ಬೇಕು, ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಇಲ್ಲಿ ಅಂತ ಹೋಗ್ತಾರೆ. ಅದರಿಂದ ಏನು ಮಾಡ್ತಾರೆ, ಕಂಡಕ್ಟರ್ ಡ್ರೈವರ್ಗಳು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಏನಮ್ಮ ಆಧಾರ್ ಕಾರ್ಡಾ, ಎಷ್ಟು ಜನ ಇದ್ದೀರಿ, ಎತ್ತಿ ತೆಗಿರಿ, ತೋರಿಸಿ, ಈ ಥರ ಎಲ್ಲ ಕೆಟ್ಟದಾಗಿ ಮಾತಾಡೋದು. ಆಮೇಲೆ ರೆಸ್ಪೆಕ್ಟ್ ಕೊಡಬಾರ್ದು. ಹತ್ತು ಆಮೇಲೆ ಸ್ಟಾಪ್ ಇರೋ ಕಡೆ ನಿಲ್ಲಿಸಲ್ಲ, ಬೇರೆ ಕೆಲವೊಂದು ಕಡೆ ಮುಂದೆ ಹೋಗಿ ನಿಲ್ಲಿಸ್ಬಿಡೋದು, ಹಿಂದೆ ಓಡಿಸೋದು. ಅವ್ರಿಗೆ ಮರ್ಯಾದಿನೇ ಇಲ್ಲ. ಮಳೆ ಬಂದು ನೆಲಿತಾ ಇದ್ರೂ ಕೆಲವ್ರಿಗೆ ನಿಲ್ಲಿಸಲ್ಲ. ಮುಂದೆ ಹೋಗಿ ಅಲ್ಲೋಗಿ ಇಲ್ಲ ಹೋಗಮ್ಮ ಹತ್ತೋಗಮ್ಮ ಹಿಂದೆ ಅನ್ನೋದು. ಆಮೇಲೆ ಡೋರ್ ತೆಗಿಬಾರ್ದು, ಈ ಥರ ಎಲ್ಲ ಮಾಡ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ಅದರಿಂದ ಅನುಕೂಲನೇ ಇದೆ.